ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ನಗರದ ಹಳೆ ಲಾರಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಿಸಿರುವ ಬೃಹತ್ ನೀರಿನ ಟ್ಯಾಂಕ್ ಹತ್ತಿರ ಕುಡಿಯುವ ನೀರು ರಸ್ತೆ ಪಾಲಾಗಿರುವ ಒಂದು ದೃಶ್ಯ ಕಾಣಬಹುದು. ರಾತ್ರಿ ಟ್ಯಾಂಕ್ ನೀರು ತುಂಬಿಸುವ ಸಂದರ್ಭದಲ್ಲಿ ಕುಡಿಯುವ ನೀರು ರಸ್ತೆ ಪಾಲಾಗುತ್ತಿರುವುದು ನಗರಸಭೆ ನಿರ್ಲಕ್ಷ್ಯ ಎಂದು ಕಾಣುತ್ತದೆ. ನಗರದ 9ನೇ ವಾರ್ಡಿನಲ್ಲಿ ನೂತನವಾಗಿ ನಿರ್ಮಿಸಿರುವ ಟ್ಯಾಂಕ್ ನಿರ್ವಹಣೆ ಕಾರ್ಯನಿರ್ವಹಿಸುತ್ತಿರುವುದರಲ್ಲಿ ನಗರಸಭೆ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಒಂದು ಕಡೆ ನಗರದ ಜನತೆಗೆ ಕುಡಿಯುವ ನೀರು ಸರಬರಾಜು ಮಾಡಲು ಪದೇ ಪದೇ ವ್ಯತ್ಯಯ ಮಾಡುತ್ತಾರೆ ನಗರಸಭೆಯವರು. ವಾರಕ್ಕೊಮ್ಮೆ ಮಾತ್ರ ನೀರು ಸರಬರಾಜು ಮಾಡುತ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ನೀರು ರಸ್ತೆ ಪಾಲು ಮಾಡುತ್ತಿರುವುದು ಎಷ್ಟು ಸರಿ ಎಂದು ಜನರಲ್ಲಿ ಆತಂಕ ಉಂಟಾಗಿದೆ. ಈ ಕುಡಿಯುವ ನೀರು ರಸ್ತೆ ಪಾಲಾಗುತ್ತಿರುವುದು ಸರಿನಾ? ಇಲ್ಲಿಯ ಜನರಿಗೆ ಕುಡಿಯಲು ನೀರೇ ಇಲ್ಲ ಅಂತ ಬೊಬ್ಬೆ ಹೊಡಿತಾರೆ. ಆದರೆ ಇಂಥದ್ರಲ್ಲಿ ಕುಡಿಯುವ ನೀರು ರಸ್ತೆ ಪಾಲಾಗುತ್ತಿರುವುದು ಸರಿನಾ? ಈ ರೀತಿ ರಸ್ತೆಗೆ ನೀರು ಹರಿಸುವುದನ್ನು ದಂಡಿಸುವವರು ಯಾರು ಎಂದು ಜನರ ಪ್ರಶ್ನೆಯಾಗಿದೆ.